ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾ ಹಾಕೊಂಡಿರುವಂಥ ಡ್ರೆಸ್ಸು ಹೊಸಾದ್ ನೋಡ್ರಿ. ಫಸ್ಟ್ ಟೈಮ್ ಹಾಕೊಂಡೆನ, ತಗೊಂಡು 2 ವರ್ಷ ಆಯ್ತಾ. ಬಟ್ ನಾನು ಹಾಕೊಂಡೇ ಇರಲಿಲ್ಲ. ಇವತ್ತ ನೋಡ್ಬೇಕಂತ ಹಾಕೊಂಡೆ. ಫಿಟ್ ಆಗತ್ತದ, ಬಟ್ ಜಸ್ಟ್ ಹೊರಗಡೆ ಹೋಗಿ ಬರೋಕೆ ನಡೀತದ ಅಂತೇಳಿ ಹಾಕೊಂಡೇನ. ಮೀಶೋ ಒಳಗೆ ತೊಗೊಂಡಿರೋದು. ಬಟ್ ಏನ ಟಾಪ್ ನಾನು ಅನ್ಕೊಂಡಂಗೆ ಸಿಗಲಿಲ್ಲ. ಲಾಂಗ್ ಸಿಗ್ತದ ಅಂತ ಅನ್ಕೊಂಡ್ರೆ ಶಾರ್ಟ್ ಆಗೈತಿ. ಸೊ ನಾವು ಇವಾಗ ಬಂದಿರೋದು CPED ಗ್ರೌಂಡ್ ನೋಡ್ರಿ. ರೆಡಿ ಆಗಿಬಿಟ್ಟು ರಾತ್ರಿ ಇವಾಗ 8:30ಗೆ ನಾವು ಮನೆ ಬಿಟ್ಟಿದ್ವಿ. ಇಲ್ಲಿ ಬರ್ಬೇಕಂದ್ರೆ ಒಂದು 15 ನಿಮಿಷ ಟೈಮ್ ಬೇಕಾಯ್ತು. ಸೊ 8:45ಕ್ಕೆ ರೀಚ್ ಆದ್ವಿ. ನೋಡ್ಬೋದು ಹೊರಗಡೆ ಎಲ್ಲ ಜನ ಭಾಳ ಅದಾರ. ಸೊ ಇಲ್ಲಿ ಏನದ ಅಂತೇಳಿ ಹೇಳ್ತೇನಂತ. ಸೊ ಯಾರೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಎಂಜಾಯ್ ಮಾಡಿರಿ. ನಾವೀಗ ಬಂದಿರೋದು CPED ಗ್ರೌಂಡ್ ಒಳಗೆ ಬಂದಿರುವಂತಹ ಮೈಸೂರು ವಸ್ತು ಪ್ರದರ್ಶನಕ್ಕೆ ನೋಡ್ರಿ. ಆ್ಯಕ್ಚುಲಿ ಹಿಂದಿನ ಬ್ಲಾಗ ನೀವು ನೋಡಿರ್ಬೇಕು. ಏನಂದ್ರೆ ಸರಸ ಮೇಳಕ್ಕೆ ಹೋಗಿದ್ವಿ ನಾವು. ಸರಸ ಮೇಳಕ್ಕೆ ಹೋದಾಗನ ಇದು ಕೂಡ ಬಂದಿತ್ತು. ಬಟ್ ಇದು 40 ಡೇಸ್ ಟೈಮ್ ಇತ್ತು. ಹಾಗಾಗಿ ಆರಾಮಾಗಿ ಹೋಗಿ ಬರ್ಬೋದು ಅಂತ ಹೇಳಿಬಿಟ್ಟು ಲೇಟಾಗಿ ಬಂದಿದ್ದೇವೆ ನಾವು. ಈಗ ರಾತ್ರಿ 9 ಗಂಟೆ ಆಯ್ತಾ. ಇನ್ನು ಭಾಳ ಮಾಡಿದ್ರೆ ಅರ್ಧ ತಾಸು ಇಲ್ಲಾಂದ್ರೆ 1 ತಾಸು ಅಷ್ಟು ಟೈಮ್ ಐತಿ. ಸೊ ಇಲ್ಲಿ ನೋಡ್ಬೋದ ಕುದುರೆಗಳು ಅದಾವ. ಕುದುರೆ ಮೇಲೆ ಯಾರಾದರೂ ಕುತ್ಕೊಂಡು ಹೋಗೋರು ಇದ್ರಂದ್ರೆ ಒಂದು 100 ರೂಪೀಸ್ ಇರ್ಬೇಕು ಇದಕ್ಕೆ. ಸೊ ಕುತ್ಕೊಂಡು ಹೋಗ್ಬೋದು. ಒಂದು 2 ರೌಂಡ್ ಹಾಕಿಸ್ತಾರೆ ಅಷ್ಟೇ. ನಾವಂತೂ ಫುಲ್ ಎಕ್ಸೈಟ್ಮೆಂಟ್ ಒಳಗದೆ ನೋಡ್ರಿ. ಯಾಕಂದ್ರೆ ಫುಲ್ ಸೌಂಡ್ ಬರತೈತಿ ಒಳಗಡೆ ಏನೆಲ್ಲ ಇರ್ಬೋದು ಅಂತ ಹೇಳಿ. ಒಳಗಡೆ ಜಲಪರಿ ಬಂದಾಳಂತ, ಆಮೇಲೆ ಆಟ ಆಡೋದವಂತ. ಸೊ ಇವಾಗ ಟಿಕೆಟ್ ತೊಗೊಂಡಿದ್ವಿ, ಅದನ್ನಲ್ಲಿ ತೋರಿಸ್ಬಿಟ್ಟು ಒಳಗಡೆ ಹೊಂಟಿದ್ದೀವಿ. ಬರೀ ನೋಡೋಣಂತ ಏನೇನು ಅದಾವ ಅಂತ ಹೇಳಿ. ಎಲ್ಲ ಸವಿ ಪುಣ್ಯ ಆತ ನೋಡ. ಹೆಂಗ ಮತ್ತೆ ಆ ಕಡೆ ಹೆಂಗ ಪುಣ್ಯದಿದ್ಲೆ. ನಮ್ಮ ಚಿನ್ನು ಅಂತೂ ಸುತ್ತಮುತ್ತ ಎಲ್ಲ ನೋಡ್ಬಿಟ್ಟು ಫುಲ್ ಎಂಜಾಯ್ ಮಾಡತ್ತಾನ. ಎಲ್ಲಿ ನೋಡಿದ್ರು ಲೈಟಿಂಗ್ ಕಾಣಕತ್ತಾವ ನೋಡ್ರಿ. ಹೆಂಗ ಹೆಂಗ ಈ ಕಡೆ ಇಲ್ಲಿ ಅನಿಮಲ್ಸ್ ಎಲ್ಲ ಸ್ಟ್ಯಾಚ್ಯೂ ಮಾಡಿ ಇಟ್ಟಿದ್ದಾರೆ ನೋಡ್ರಿ. ಸೊ ಒಳಗಡೆ ಲೈಟ್ ಹಾಕಿದಾರ, ಮಸ್ತ್ ಕಾಣಕತ್ತಾವ. ಸೊ ಅದಕ್ಕೆ ಒಂದೆರಡು ಫೋಟೋ ತಕ್ಕೊಂಡು ಎಂಜಾಯ್ ಮಾಡೋಣ ಅಂತ ಹೇಳಿ ಹೋಗಿ ನಿಲ್ಲಾಕತ್ತೀವಿ. ಈ ಥರ ಪ್ಲೇಸಿಗೆ ಸಣ್ಣ ಮಕ್ಕಳನ್ನದು ಕರ್ಕೊಂಡು ಹೋದ್ರೆ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡ್ತಾವ ನೋಡ್ರಿ. ಯಾಕಂದ್ರೆ ಎಲ್ಲಿ ನೋಡಿದ್ರು ಎನಿಮಲ್ಸ್ ಇರ್ತಾವ, ಮತ್ತು ಅದ್ರೊಳಗೆ ಲೈಟ್ ಅದು ಇರೋದ್ರಿಂದ ಫುಲ್ ಚಂದ ಅನಿಸ್ತಿರ್ತಾವ. ಮಕ್ಕಳೆಲ್ಲ ಹೋಗಿ ನೋಡ್ತಿರ್ತಾವ, ಮುಟ್ಟಿ ನೋಡ್ತಿರ್ತಾವ. ಸ್ಪೆಷಲಿ ಹೇಳ್ಬೇಕಂದ್ರೆ ಮುಟ್ಟಿ ನೋಡೋದ್ರೊಳಗೆ ಒಂಥರ ಖುಷಿ ಅವ್ರಿಗೆ. ಹೇಗದ ಏನದ ಒಳಗಡೆ ಏನೈತಿ ಅಂತ ಹೇಳಿ. ನಮ್ಮ ಚಿನ್ನು ಕೂಡ ಹಂಗೆ ಮಾಡತ್ತಿದ್ದ. ಎಲ್ಲ ಹೋಗಿ ಹೋಗಿ ಮುಟ್ಟಾಕತ್ತಿದ್ದ, ನೋಡಾಕತ್ತಿದ್ದ, ಫುಲ್ ಖುಷಿ ಒಳಗಿದ್ದ. ಸೊ ನೋಡ್ರಿ ಎಲ್ಲ ಸಣ್ಣ ಮಕ್ಕಳು ಎಂಜಾಯ್ ಮಾಡುವಂಥ ಅದನ್ನ ಐತಿ. ನಂಗೆ ಈಗಂತೂ ಜಾಸ್ತಿ ನಡ್ಯಾಕನ ಆಗಂಗಿಲ್ಲ ನೋಡ್ರಿ. ಅದ್ರಾಗೂ ಇದು ಪ್ಲೇಸ್ ಫುಲ್ ದೊಡ್ಡದೈತಿ. ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಆಗೋದೇ ಇಲ್ಲ, ಅಷ್ಟೊಂದು ಕಷ್ಟ ಆಗ್ತದೆ. ಮೊದಲೆಲ್ಲ ಆದ್ರೆ ಆರಾಮಾಗಿ ಎಷ್ಟೊತ್ತು 2-3 ತಾಸು ಆದ್ರೂ ಅಡ್ಡಾಡ್ತಿದ್ದೆ ನಾನು. ಬಟ್ ಇವಾಗ ಒಂದು 20 ಮಿನಿಟ್ಸ್ ಅಡ್ಡಾಡಕನೂ ಆಗಂಗಿಲ್ಲ ನಂಗೆ. ಜಸ್ಟ್ 10 ಮಿನಿಟ್ಸ್ ಭಾಳ ಮಾಡಿದ್ರೆ ಆರಾಮಾಗಿ ಅಡ್ಡಾಡ್ತೇನೆ. ಅದಾದ್ಮೇಲೆ ಅಂದ್ರೆ ಫುಲ್ಲು ನಂಗೆ ತ್ರಾಸ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಬಟ್ ನಾವು ನಮ್ಮ ಚಿನ್ನನ್ಗೋಸ್ಕರ ಕರ್ಕೊಂಡು ಬಂದಿದ್ವಿ, ಅವ ಎಂಜಾಯ್ ಮಾಡಲಿ ಅಂತ ಹೇಳಿ. ಯಾಕಂದ್ರೆ ಎಲ್ಲಿ ನೋಡಿದ್ರೂ ಅಲ್ಲಿ ಎಲ್ಲರೂ ಸ್ಟೇಟಸ್ ಇಡಾಕತ್ತಿದ್ರು, ಇಲ್ಲಿ ಹೋಗಿ ಬಂದಿರೋದು. ಸೊ ನೋಡ್ಬಿಟ್ಟು ನಮಗೂ ಒಂಥರ ನೋಡಬೇಕು, ಚಿನ್ನನ್ ಕರ್ಕೊಂಡು ಹೋಗಬೇಕು ಅಂತ ಭಾಳ ಆಸೆ ಆಗತ್ತಿತ್ತು. ಅದಕ್ಕೋಸ್ಕರ ಬಂದಿದ್ವಿ. ಇಲ್ಲಿ ನೋಡ್ರಿ ಎಷ್ಟು ಪುಟಾಣಿ ಜಿಂಕೆಗಳದಾವ. ಮಸ್ತ್ ಡೆಕೋರೇಷನ್ ಎಲ್ಲ ಮಾಡಿದಾರ. ನೋಡಕತ್ರ ಎಷ್ಟು ಕ್ಯೂಟ್ ಅನ್ಸಾಕತ್ತಾವ. ನಮ್ಮ ಚಿನ್ನನ್ ಎಕ್ಸೈಟ್ಮೆಂಟ್ ನಗು ನೋಡ್ಬೋದು ನೀವು. ಫುಲ್ ಎಂಜಾಯ್ ಮಾಡಕತ್ತಾನ, ಅವಂತೂ ಓಡಾಡಕತ್ತಾನ. ಅಲ್ಲೆಲ್ಲ ನೋಡಿ ಎಂಜಾಯ್ ಮಾಡಿದ್ವಿ ನೋಡ್ರಿ. ಆಮೇಲೆ ಈ ಕಡೆ ಸ್ವಲ್ಪ ಒಳಗೆ ಬಂದ ಕೂಡಲೇ ಒಂದಷ್ಟು ಸ್ಟಾಲ್ ಎಲ್ಲ ಹಾಕಿದಾರ. ಬಾಲ್ ಟೈಪ್ ಎಲ್ಲ ಸ್ಟಾಲ್ಸ್ ಹಾಕಿದಾರ. ಸೊ ಬರೀ ಇಲ್ಲಿ ಏನೇನದಾವ ಅಂತ ಹೇಳಿ ನೋಡೋಣಂತ. ಇಲ್ಲಿ ಏನಂದ್ರೆ ಹುಡುಗಿರ್ಗೆ ಯೂಸ್ ಆಗುವಂಥವು ನೋಡ್ರಿ. ಎಲ್ಲಾನು ಶಾಪಿಂಗ್ ಮಾಡ್ಬೋದು. ಕ್ಲಿಪ್ಸ್ ಅದು ಎಲ್ಲ ಅದಾವ. ಒಟ್ಟು ಹುಡುಗಿರ್ಗೆ ಏನೇನು ಸ್ಟೇಷ್ನರಿ ಐಟಮ್ಸ್ ಬೇಕಲ್ಲ ಅವೆಲ್ಲ ಇಲ್ಲಿ ಸಿಗ್ತಾವ. ಸೊ ನೋಡಾತಿದ್ನಿ ನಾನು ಕ್ಲಿಪ್ಸ್ ಅದು ಏನು ಬೇಕು ತಗೋ ಅನ್ನತ್ತಿದ್ರು ನಮ್ಮ ಹಸ್ಬೆಂಡ್ ಅವರು. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕಂದ್ರೆ ನಾನು ಮಾರ್ಕೆಟ್ ಒಳಗೆ ತೊಗೊಂಡು ಬಂದಿರ್ತೀನಿ. ಆಲ್ರೆಡಿ ನನ್ನ ಕಡೆ ಎಲ್ಲ ಕ್ಲಿಪ್ಸ್ ಅದು ಎಲ್ಲ ಅದಾವ. ಹಾಗಾಗಿ ಎಲ್ಲ ಅದಾವ ಅಂಥೇಳಿ ಹಂಗೆ ನೋಡೋಣಂತ ಅಂಥೇಳಿ ನೋಡಾಕತ್ತೇನೆ. ಸೊ ವಾಚನ್ಕೆ ಇವೆಲ್ಲ ನನ್ನ ಅದಾವ. ಮತ್ತು ಸ್ಟಿಕ್ಕರ್
ಇವೆಲ್ಲ ಆಲ್ರೆಡಿ ಅದಾವ ಅಂದ ಕೂಡಲೇ ಜಸ್ಟ್ ಹಂಗೆ ನೋಡಾಕತ್ತಿದ್ನಿ. ಸ್ಟಿಕ್ಕರ್ ನಂಗೆ ಬೇಕಾಗಿತ್ತ, ಒಂದು ಸ್ವಲ್ಪ ಏನಾದರೂ ಡಿಸೈನ್ದದು ಇದ್ರೆ ತೊಗೊಳ್ಬೇಕಂತ ಅನ್ಕೊಂಡಿದ್ದೆ. ಬಟ್ ನನಗೆ ಇಷ್ಟ ಆಗುವಂಥದ್ದು ಏನಿರಲಿಲ್ಲ. ಇಂಥಲ್ಲಿ ಬಂದಾಗ ಏನೂ ತೊಗೊಳಕ್ಕೆ ಮನ್ಸಾಗಂಗಿಲ್ಲ ನೋಡ್ರಿ. ಯಾಕಂದ್ರೆ ನಾವು ಅನ್ಕೊಂಡಿರ್ತೀವಿ ಆ ಥರ ಸಿಗೋದೇ ಇಲ್ಲ. ಮತ್ತು ಕಾಸ್ಟ್ಲಿನೂ ಭಾಳ ಇರ್ತಾವ. ಇವೇನಿಲ್ಲ, ಇವು ಜಸ್ಟ್ 10 ರುಪೀಸ್ಗಿತ್ತು. ಮತ್ತು ಈ ಕಡೆ ಬಂದ್ರೆ ಇಲ್ಲಿ ಇಯರಿಂಗ್ಸ್ ಅದು ಇದ್ವು, ಕ್ಲಿಪ್ಸ್, ಹೇರ್ ಪಿನ್ ಇವೆಲ್ಲ ಇದ್ವು. ಸೊ ಜಸ್ಟ್ ಹಂಗೆ ನೋಡಾಕತ್ತೆ ನಾನು. ನೋಡ್ರಿ ಏನೆಲ್ಲ ಅದಾವ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ ಹೇಳಿ ಇದನ್ನೆಲ್ಲ ತೋರ್ಸಾಕತ್ತೇನ. ಇಲ್ಲಿ ಕೀ ಚೈನ್ ಅದು ಅದಾವ. ನಮ್ಮ ಚಿನ್ನು ಕೀ ಚೈನ್ ಬೇಕನ್ನತ್ತಿದ್ದ. ಮೊನ್ನೆ ತಾನೇ ನಾವು ಸರಸ ಮೇಳಕ್ಕೆ ಹೋದಾಗ ತೊಗೊಂಡು ಬಂದಿರುವ ಇದ್ದುವ. ಬಟ್ ಇವು ಸ್ವಲ್ಪ ಡಿಫ್ರೆಂಟ್ ಆಗಿದ್ವು ಅಂದ ಕೂಡಲೇ ನೋಡಿದೆ. ಮತ್ತು ಬೇಡ ಬಿಡು ಅಂತ ಹೇಳಿ ಬಿಟ್ಟು ಈ ಕಡೆ ಬಂದ್ವಿ. ಇಲ್ಲಿ ಏನೇನದಾವ ಅಂತ ಹೇಳಿ ಹಂಗೆ ತೋರಿಸ್ಕೊಂಡು ಹೋಗ್ತೇನೆ ನೋಡ್ರಿ. ಆಯ್ತಲ್ಲ ಎಲ್ಲ ಅಲ್ಕಿ ಬೆಂಚ್ ನೋಡಿ ಸರ್ ನಿಮ್ಮ ಇನ್ನೂ ಭಾಳ ಅದಾವ ಸರಿ. ಈಗ ನಂಗೂ ಬರಾರಿ ಇನ್ನು ನಕ್ಕೊಂತಾರ ಕುಂಡ್ರಬೋದು ಇದನ್ನು. ಈ ಕಡೆ ಬಂದ್ರೆ ಇಲ್ಲಿ ಡಿಫ್ರೆಂಟ್ ಆಗಿರುವಂತಹ ಹಪ್ಪಳ, ಸಂಡಿಗೆ ಅದು ಎಲ್ಲ ಇಟ್ಟಿದ್ದಾರೆ ನೋಡ್ರಿ. ಮತ್ತೆ ನಮ್ಮ ಚಿನ್ನುಗ ಲಾಲಿಪಾಪ್ ಬೇಕನ್ನಕತ್ತ. ಅವನಿಗೆ ಒಂದು ಲಾಲಿಪಾಪ್ ಕೊಡ್ಸಿದ್ವಿ, ಅದು 20 ರುಪೀಸ್ ನೋಡ್ರಿ. ಲಾಲಿಪಾಪ್ ಒಳಗನ ಮಸ್ತ್ ವೆರೈಟಿ ಇದ್ದುವ. ಬಟ್ ಅವನ ಸ್ಮೈಲ್ ಇರುವಂಥದ್ದನ್ನ ಬೇಕನ್ನಕತ್ತ, ಅವನಿಗೆ ಅದನ್ನ ಕೊಡ್ಸಿದ್ವಿ. ಇಲ್ಲೂ ಇನ್ನೂ ಅದಾವ ನೋಡ್ರಿ, ಕಲರ್ದುವ ಒಂಥರ ಜೆಲ್ಲಿ ಟೈಪ್ ಇದ್ವ. ಅವ್ನು ತಗೋ ಅಂತಂದ್ರೆ ಬೇಡ ಅಂತಂದ. ಸೊ ಒಂಥರ ಸ್ಮೈಲ್ ಒಳಗಿನ ಇದನ್ನ ತಗೊಂಡಾನ. ತಿಂತಾನೋ ಇಲ್ಲೋ ಗೊತ್ತಿಲ್ಲ, ನೋಡ್ಬೇಕಾ. ಕೊಡಕ್ಕೆ ಕೊಡ ತಿನ್ನೋದು ಸರಳ ತಿನ್ನೋದು. ನೋಡ್ರಿ ಲಾಲಿಪಾಪ್ ಕೊಡ್ಸಿದ್ವಿ. ಅವಾಗ ಬೇಕಂದ ಬೇರೆ ತಗೊಂಡ್ರ ಜೆಲ್ಲಿ ತರ ಇರೋದು ಚೆನ್ನಾಗಿರ್ತಿದ್ವ, ತಗೋಲಿಲ್ಲ. ಇದು ಫುಲ್ ಒಂದ್ ಸ್ವಲ್ಪ ಹಾರ್ಡ್ ಇತ್ತ. ತಿನ್ನಂದ್ರ ಸ್ವಲ್ಪ ನೆಕ್ಕಿದಂಗ್ ಮಾಡಿ ವಾಪಸ್ ನಂಗೆ ಬೇಡ ಅಂತೇಳಿ ಚೆಲ್ಲಾತಿದ್ದ. ಮತ್ತು ನಮ್ಮ ಹಸ್ಬೆಂಡ್ ಅವರ ನೀ ತಿನ್ನದನ್ ಅಂತೇಳಿ ನನಗೆ ಕೊಟ್ರು. ಈ ಕಡೆ ಇಲ್ಲಿ ಫರ್ನಿಚರ್ ಅದು ಎಲ್ಲ ಇಟ್ಟಿದ್ದಾರೆ ನೋಡ್ರಿ. ಆಕ್ಚುಲಿ ನಾವು ಮನೆಯೊಳಗೆ ತಗೊಂಡಿರುವಂಥ ಸೋಫಾ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಅದು ಇವ್ರ ಕಡೆದನ ಸುಲ್ತಾನ್ ಫರ್ನಿಚರ್ ಅಂತ ಹೇಳಿ. ಅದು ಹೆಸರು ನೋಡಿದ ಕೂಡಲೇ ಗೊತ್ತಾಯ್ತಾ, ನಾವು ತಗೊಂಡೇವಲ್ಲ ಅವರ ಬಂದಾರ ಇಲ್ಲಿ ಅಂತ ಹೇಳಿ. ನಂಗೆ ಮೊದಲ ಓಡಾಡಕ್ ಆಗತ್ತಾಗಿತ್ತು ನೋಡ್ರಿ. ಎಲ್ಲಾದ್ರೂ ಜಾಗ ಸಿಕ್ಕರೆ ಸಾಕ ಕುತ್ಕೋಬೇಕು ಒಂದು ಸ್ವಲ್ಪ ಅಂತ ಹೇಳಿ ಅನ್ಕೊಳತಿದ್ದೆ. ಅಷ್ಟ್ರೊಳಗೆ ಈ ಸೋಫಾ ನೋಡಿ ಇಲ್ಲೇ ಬಂದ ಕುತ್ಕೊಂಡೆ. ಇಲ್ಲ ಕೂತ್ಬಿಡ್ರಿ. ಹೆಂಗ್ರಿ ಇದು ಹೆಂಗ್ರಿ ಸೋಫಾ ಹೆಂಗ್ರಿ? ಸರಿ ಬೇಡ ಬಿಡುವ. ನಡಿ ಬಿಡ. ಮನೆಯಿಂದ ಬರ್ಬೇಕಾದ್ರೆ ನಾವು ಊಟ ಅದು ಮಾಡಿರ್ಲಿಲ್ಲ ನೋಡ್ರಿ, ಹಂಗ ಬಂದಿದ್ವಿ ಬೇಗ ಹೋಗಿ ಬರೋಣ ಅಂತ ಹೇಳಿ. ಬಟ್ ಇಲ್ಲಿ ಲೇಟ್ ಆಯ್ತಾ, ಸೊ ಹಶು ಭಾಳ ಆಗಿತ್ತು. ಅದಕ್ಕೆ ಇಲ್ಲಿ ಫುಡ್ ಸ್ಟಾಲ್ ನೋಡ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಏನಾದರೂ ತಿನ್ನೋಣ ಬರ್ರಿ ಅಂತ ಹೇಳಿ ಕರ್ಕೊಂಡು ಬಂದಾರ. ಸೊ ನೋಡ್ಬೇಕಾ ಏನು ತಗೋತಾರ ಅಂತ ಹೇಳಿ. ಗೋಬಿ ಮಂಚೂರಿ, ಬಜ್ಜಿ, ಚಿಲ್ಲಿ ಗೋಬಿ ಏನೇನೋ ಎಲ್ಲ ಅದಾವ. ನಂಗೆ ಪಾವ್ ಬಜ್ಜಿ ತಿನ್ಬೇಕು ಅನ್ಸಾತಿತ್ತು ನೋಡ್ರಿ. ಅದಕ್ಕೆ ಪಾವ್ ಬಜ್ಜಿನ ತೊಗೊಂಡ್ಬಿಡ್ರಿ ಅಂತ ಹೇಳಿದೆ. ಸೊ ಆರ್ಡ್ರ್ ಮಾಡಿದಾರ. ಸೊ ಬಂತಂದ್ರೆ
ತಿನ್ಬೇಕು. ಇನ್ನೊಂದು ಏನಂದ್ರೆ ಈ ಥರ ಪ್ಲೇಸಿಗೆ ಬಂದಾಗ ನಾವು ಸ್ಟಾಲ್ ಅದು ಹಾಕಿರ್ತಾರೆ ನೋಡ್ರಿ, ಫುಡ್ ಸ್ಟಾಲ್ ಒಳಗದು ಭಾಳ ಅಂದ್ರೆ ಭಾಳ ಪ್ರೈಸ್ ಹೈ ಇಟ್ಟಿರ್ತಾರೆ. ಮನೆ ಕಡೆ ಅದು ನಾವು ಹೋಗಿರ್ತೀವಲ್ಲ ಅಲ್ಲೆಲ್ಲ ಫುಲ್ ಕಡಿಮೆ ಇರ್ತದೆ. ಬಟ್ ಅಲ್ಲಿಗೆ ಇಲ್ಲಿಗೆ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಇರ್ತದೆ. ವಿಷಯ ಐತಂತ ವಿಷಯ ಐತೆ ಮುದ್ದೆ ಅವ್ನು ನೋಡಕ್ಕೆ ಇದು ಆತ ನಮ್ ಚಿನ್ನುಗ ಇದು ಬಿಸಿ ಬಾಳ ಐತಿ, ಕುರ್ಚಿ ಮ್ಯಾಗ ಇಡು ತಿನ್ನೋಂತೆ ಅಂತ ಹೇಳಾಕತ್ತೀವಿ ನೋಡ್ರಿ. ಮನಿಯೊಳಗು ಏನಾದ್ರು ತಂದಾಗ ಹಿಂಗ ಮಾಡ್ತಾನ, ಗಡಿಬಿಡಿ ಮಾಡಿ ತಿನ್ನಾಕ ಹೋಗ್ಬಿಟ್ಟು ಅರ್ಜೆಂಟ್ ಒಳಗ ಅದನ್ನ ಕೆಳಗ್ ಚೆಲ್ ಬಿಟ್ಟಿರ್ತಾನ. ಅದಕ್ಕ ಕೆಳಗದು ಬಿದ್ರೆ ಏನ್ ಮಾಡೋದು ಅಂತ ಹೇಳಾತಿದ್ವಿ. ಹೇಳಿದ್ರ ಕೇಳವಲ್ನ, ಕೆಳಗ ಇಡ್ತೇನೆ ಅಂತ ಹೇಳಿ ಕೆಳಗ ಇಡಾತಾನ. ಬರೀ ಹಠ ಮಾಡ್ತಾನ ನೋಡ್ರಿ ಹೋದಲ್ಲ ಬಂದಲ್ಲನು. ಇದು ಫುಲ್ ಡೇಂಜರಸ್ ಗೇಮ್ ನೋಡ್ರಿ. ಸೊ ಅದಕ್ಕೆ ನನ್ಗೆ ಕ್ಯೂರಿಯಾಸಿಟಿ ಇತ್ತು, ಅಜ್ಜ ಅಜ್ಜಿಗಳು ಕುತ್ಕೊಂಡಾರಂದ್ರೆ ಇವ್ರದ್ದು ಶಕ್ತಿ ಎಷ್ಟೈತಿ ಅಂಬಲ್ಲ, ಭಯಾನನ ಆಗಂಗಿಲ್ಲ ಅಂಬಲ್ಲ. ನೋಡೋನ್ ಗಪ್ಪ ಹೆಂಗ್ ಆಡ್ತಾರ ಏನ್ ಮಾಡ್ತಾರ ಅಂತ ಹೇಳಿ ನೋಡಾಕತ್ತಿದ್ವಿ. ಆಟ ಮಾಡವಲ್ರಲ್ಲ ಅವ್ರು. ಯಪ್ಪ ದೇವ್ರು, ಅಯ್ಯೋ ದೇವ್ರೇ ಪರಮಾತ್ಮ, ಯಪ್ಪ ದೇವ್ರ ದೊಡ್ಡ ಧೈರ್ಯ ಐತೆ ಇವ್ರಿಗೆ. ಇಲ್ಲಿ ಹುಲಿದೊಂದು ಬೋರ್ಡ್ ಹಾಕಿದಾರ ನೋಡ್ರಿ. ಸೊ ಹಂಗಾಗಿ ಮಸ್ತ್ ಇತ್ತ ನೋಡಾಕ. ಅದಕ್ಕೆ ಒಂದೆರಡು ಫೋಟೋ ತಕೊಳ್ತೇನೆ ಅಂತೇಳಿ ಚಿನ್ನು ಹೋಗಿ ನಿಂತಾನ. ನೋಡ್ರಿ ಎಷ್ಟು ದೊಡ್ಡದೈತಿ, ಒಂಥರ ಫುಲ್ಲು ಈ ಕರೆ ನನ್ನ ಜಿಗದ್ ಬರತೈತೇನೋ ಅನ್ನೋ ರೀತಿಯಾಗಿ ಮಾಡಿದಾರ ಅದನ್ನ. ಅದಕ್ಕೆ ಅಲ್ಲಿ ನಿಂತು ಫೋಟೋ ತಕೊಂಡ. ಈ ಕಡೆ ನೋಡ್ಬೋದು ಬೋಟ್ ಥರ ಐತೆ ನೋಡ್ರಿ ಆಟ ಆಡೋದು. ಆಮೇಲೆ ಟ್ರೇನು, ಬೋಟು, ತೊಟ್ಲ, ಆಮೇಲೆ ಏನೇನೋ ಹೆಸರುಗಳು ಗೊತ್ತಿಲ್ಲ, ಬಟ್ ಎಲ್ಲ ಥರನೂ ಬಂದವ. ಆಲ್ಮೋಸ್ಟ್ ರಾತ್ರಿ ಲೇಟ್ ಆಯ್ತು ನೋಡ್ರಿ, ಬಂದ್ ಮಾಡೋ ಟೈಮ್ ಆಗಿತ್ತು. ನಾವ ಬರೋದನ್ನ ಲೇಟ್ ಆಯಿತು. ಸವಿ ಇದು ಡೇಂಜರ್ ಭಾಳ ನೋಡ ಸವಿ, ಇದು ಡೇಂಜರ್ ಭಾಳ. ಅಲ್ಲಿ ನೋಡೋದು ಇದು. ಬಟ್ ನಾವು ಈ ಥರ ಅಂತೂ ಆಟ ಆಡಂಗಿಲ್ಲ, ಯಾಕಂದ್ರೆ ಗೊತ್ತೈತಿ ಈಗ ಪ್ರೆಗ್ನೆಂಟ್ ಟೈಮ್ದಾಗಂತೂ ಈ ಥರ ಆಡೋಕ್ಕಾಗೋದಿಲ್ಲ. ಇಲ್ಲಾಂದ್ರೆ ಮುಂಚೆ ಅದು ಆಡ್ತಿದ್ದೆ ನಾನು, ಸ್ಪೀಡ್ ಬ್ರೇಕರ್ ಆಡ್ತಿದ್ದೆ. ಅದು ಒಂಥರ ಮಜಾ ಬರ್ತಿತ್ತು. ಬಟ್ ಅವೆಲ್ಲ ಇದ್ವು, ಬಟ್ ಹಂಗೆ ಜಸ್ಟ್ ಹಂಗೆ ನೋಡ್ಕೊಂಡು ಹೊಂಟಿದ್ದೀವಿ. ನಾವು ಎಲ್ಲೇ ಹೊರಗಡೆ ಹೋದ್ರು ಕೂಡ ನಾಯಿ ಮರಿಗಳು ಸಿಗ್ತಾವ ನೋಡ್ರಿ. ಇಲ್ಲೊಂದು ನಾಯಿ ಮರಿ ಇತ್ತ, ಅದನ್ನ ನೋಡಿ ಹಿಡ್ಕೊಳಕ್ ಹೊಂಟಿದ್ದ, ಅದು ಓಡ್ ಹೋಯ್ತು. ಎಲ್ಲ
ಮುಗಿದ ನೋಡ್ರಿ, ಇನ್ನೊಂದು 2 ಪ್ಲೇಸ್ ಅದಾವ, ಅವಷ್ಟು ನೋಡಿದ್ರೆ ಮುಗೀತ. ಸೊ ಈಗ ನಾವು ಬಂದೀವಲ್ಲ, ಇಲ್ಲಿ ಸಾರಿ ಮಗ್ಗಗಳು ಇರ್ತಾವ ನೋಡ್ರಿ, ಅವರು ಸ್ಟಾಲ್ ಹಾಕಿದಾರ. ಇಲ್ಲ ಸಾರಿಗಳದು ಇಲ್ಲಿ ನೋಡಾಕಂತ ಹೇಳಿ ಒಂದೊಂದು ಸಾರಿ ಹಾಕಿದಾರ. ಈ ಸಾರಿ ನಂಗೆ ಭಾಳ ಇಷ್ಟ ಆಯ್ತು ನೋಡ್ರಿ, ಮಸ್ತ್ ಐತಿ ಇದು. ಈ ತರ ಸಾರಿ ಇಲ್ಲಿ ನನ್ನ ಕಡೆ ಇಂಥದೊಂದು ತಗೊಳ್ಬೇಕೈತಿ. ಸೊ ಇವರು ಸಾರಿ ಮಗ್ಗಗಳನ್ನು ಇರ್ತಾವ. ಸೊ ಅಲ್ಲಿ ಹೋಗಿ ತಗೋಬಹುದು. ಈ ತರ ಬಂದು ಇಲ್ಲಿ ಸ್ಟಾಲ್ ಅನ್ನು ಹಾಕಿರ್ತಾರ. ಇವೆಲ್ಲ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಆವಾಗಲೇ ಒಂದು ಚೆಕ್ಸ್ ಇತ್ತು, ಆ ಸಾರಿ ಮಾತ್ರ ನಂಗೆ ಭಾಳ ಇಷ್ಟ ಆಯ್ತು. ಕಲರೂ ಕಾಂಬಿನೇಷನ್ ಚಲೋ ಇತ್ತದ. ಸೊ ಇಲ್ಲಿ ಗೊಂಬೆಗೊಳಗದು ಸಾರಿ ಉಡ್ಸಿದಾರ. ಮತ್ತು ಈ ಕಡೆ ನೋಡ್ಬೋದು ಸಾರಿ ನೇಯೋ ಥರ ಒಂದು ಇದನ್ನ ಮಾಡಿದಾರ ಥೀಮ್. ಸೊ ಅಜ್ಜಿ ಸಾರಿಗಳು, ಮಣ್ಕಾಲ್ ಮುರ್ಗಿ, ಇಳ್ಕಲ್ ಸೀರೆಗಳು ಆ ಥರ ನೋಡ್ರಿ. ಆಮೇಲೆ ಹೊರಗಡೆ ಬಂದ ಕೂಡಲೇ ಇಲ್ಲಿ ಗೃಹಲಕ್ಷ್ಮಿ 2000 ರೂಪಾಯಿ ಪೋಸ್ಟ್ ಆಫೀಸ್ಗೆ ಹೋಗಿ ತೊಗೊಳ್ಳುವಂಥದ್ದು ಒಂದು ಇದನ್ನು ಮಾಡಿದಾರ. ಲೈಟ್ ಎಲ್ಲ ಆಫ್ ಮಾಡಿದ್ರು, ಯಾಕಂದ್ರೆ 10 ಗಂಟೆ ಆಯ್ತು ನೋಡ್ರಿ, ಅದಕ್ಕೆ ಆಫ್ ಮಾಡಿದ್ರು. ಹಂಗೆ ಹೋಗಾಕತ್ತೀವಿ. ಇಲ್ಲಿ ನಂದಿನಿ ಡೈರಿ. ನಿಮ್ಮ ದೊಡ್ಡಪ್ಪ ಹಚ್ಚಿರೋ ನಂದಿನಿ ಬ್ರ್ಯಾಂಡ್ ಏನದ ಅಂಬಾಸಿಡರ ಅಪ್ಪು. ನಾವು ಇಷ್ಟೆಲ್ಲ ನೋಡ್ಕೊಂಡು ಬಂದೀವಿ ನೋಡ್ರಿ, ಬಟ್ ಅಷ್ಟೆಲ್ಲ ಇದ್ರೊಳಗೆ ಒಂದು ನನಗೆ ಪರ್ಸ್ನಲಿ ಇಷ್ಟ ಆಗಿರೋದು. ಮತ್ತು ಎಲ್ಲರೂ ಬಂದಿರೋದನ್ನ ಸ್ಪೆಷಲಿ ಈ ಒಂದು ಇದನ್ನ ನೋಡೋದಕ್ಕೋಸ್ಕರ ನೋಡ್ರಿ, ಯಾಕಂದ್ರೆ ಇಷ್ಟೆಲ್ಲ ಇದ್ರೊಳಗೆ ಮೇನ್ ಹೈಲೈಟ್ ಆಗುವಂಥದ್ದು. ಸೊ ಇದು ಏನಪ್ಪ ಅಂತಂದ್ರೆ ಶ್ರೀ ಕ್ಷೇತ್ರ ಯಲ್ಲಮ್ಮ ಗುಡ್ಡ ಸೌದತ್ತಿ, ಈ ಒಂದು ಯಲ್ಲಮ್ಮನ ಗುಡ್ಡದ ಇದನ್ನ ಥೀಮ್ ಒಳಗೆ ಮಾಡಿದಾರ. ಒಳಗಡೆ ಎಲ್ಲ ಲಾಕ್ ಮಾಡಿದಾರ, ಒಳಗಡೆ ಹೋಗಿ ನೋಡಬಹುದಿತ್ತು ನಾವು, ಬಟ್ ರಾತ್ರಿ 10 ಗಂಟೆ ಆಯ್ತು ನೋಡ್ರಿ, ಅದಕ್ಕೆ ಲೈಟ್ ಆಫ್ ಮಾಡಿದ್ರು. ಆಮೇಲೆ ಇದನ್ನೇನು ಜವಾಬ್ದಾರಿ ತೊಗೊಂಡು ಇದು ಮಾಡಿದ್ರಲ್ಲ ಪ್ರವಾಸೋದ್ಯಮ, ಇದನ್ನ ಏನದು CEO ಬಂದಿದ್ರು ನೋಡ್ರಿ, ಅವರು ಕೂಡ ಫ್ಯಾಮಿಲಿ ಬಂದಿದ್ರು. ಪಾಪ ಅವರು ಬಂದ ಕೂಡಲೇ ನಮಗೆ ಚಲೋ ಆಯ್ತಾ, ಯಾಕಂದ್ರೆ ಅವ್ರು ಬಂದಿರೋದಕ್ಕೆ ನೋಡಿಬಿಟ್ಟು ಮತ್ತು ಅವರು ಲೈಟ್ ಆನ್ ಮಾಡಕ್ಕೆ ಹೇಳಿದರು. ಸೊ ಲೈಟ್ ಆನ್ ಮಾಡಿದರು, ಅದಕ್ಕೆ ಇದನ್ನು ಮತ್ತು ನಿಮ್ಗೆ ಕ್ಲಿಯರಾಗಿ ತೋರಿಸುವಂಥದ್ದಾಯಿತು. ಸೊ ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಡೇ ಟೈಮ್ದಾಗದು ಬಂದಿದ್ರೆ ಫುಲ್ ಒಳಗಡೆ ಹೋಗಿ ನೋಡ್ಬೋದಿತ್ತು, ಇನ್ನೂ ಚೆನ್ನಾಗಿ ನಾವು ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ಬಟ್ ರಾತ್ರಿ ಬರೋದನ್ನ ನಾವು 9 ಗಂಟೆಗೆ ಬಂದಿದ್ವಿ, 10 ಗಂಟೆ ಆಯ್ತಾ. ಸೊ ಎಷ್ಟಾಗ್ತದೆ ಅಷ್ಟು ತೋರಿಸಿದೇನ. ನಂಗಂತೂ ಈ ಪ್ಲೇಸು, ಈ ಥೀಮು ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತಾ. ಈಗ ಮನೆಗೆ ಬಂದ್ವಿ ನೋಡ್ರಿ, 10:30 ಆಗೈತಿ. ಹೋಗ್ಬೇಕಾದ್ರೆ ನಾವು 8:30 ಜಾಗ ಬಿಟ್ಟಿದ್ವಿ. ಸೊ 2 ತಾಸೊಳಗೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆದಷ್ಟು ನಾನು ಎಕ್ಸ್ಪ್ಲೋರ್ ಮಾಡಿದ್ದೇನೆ. ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಾನು ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಕತ್ತೇನೆ. ಪ್ಲೀಸ್ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೇನೆ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.